ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವಾರ್. ಇತ್ತೀಚೆಗೆ ತಫೂರ್ ರಾಣಾ ಕೇಳಿರ್ಬೋದು, ನೀವು ಹೆಸರನ್ನ ನೆನಪು ಇಟ್ಟಿರ್ಬೋದು. ನಮ್ಮ NIA ಎನ್ಕ್ವೈರಿಗೆ ಈಡಾಗಿದ್ದಾನೆ. ಅಷ್ಟೇ ಅಲ್ಲ, ವಿಶೇಷವಾಗಿ ನಿಮಗೆ ಗೊತ್ತದೆ, ಈಗಾಗಲೇ ರಾಣಾ ಇದ್ದಂಥವ ಈ ನಮ್ಮ ಭಯೋತ್ಪಾದನಾ ಕೆಲಸದಲ್ಲಿ, ಅದರಲ್ಲೂ ನಿಮಗೆ ಗೊತ್ತಿದ್ದಂಗೆ ಈ ಒಂದು ನಮ್ಮ ಮುಂಬೈ ದಾಳಿಯಲ್ಲಿ, ಆ ದಾಳಿಯ ಪ್ರಮುಖರು ವಾರಿ ಅನೇಕ ಭಯೋತ್ಪಾದಕ ಕೆಲಸಗಳಲ್ಲಿ ತೊಡಗಿದಂತಹ ವ್ಯಕ್ತಿ, ಕಸಬುಳ್ಳಂಥ ವ್ಯಕ್ತಿಯನ್ನು ಭಾರತಕ್ಕೆ ಕಳಿಸಿ ಸಾಕಷ್ಟು ಜನರ ಜೀವ ತೆಗೆದುಕೊಳ್ಳೋದರಲ್ಲೇ ಇವನು ಒಬ್ಬ ಆಗಿದ್ದ. ಅವನೀಗ ತಫೂರ್ ರಾಣಾನ ಹಿಡಿದು ತಂದ ಮೇಲೆ ಅನೇಕ ಆಶೆಗಳು ಮತ್ತೆ ಚಿಗುರು ಹೊಡಿತಾ ಇದ್ದಾವೆ. ಅದ್ರ ಬೆನ್ನನ ಚೋಕ್ಸಿ, ಮೆಹುಲ್ ಚೋಕ್ಸಿ ವಜ್ರದ ವ್ಯಾಪಾರಿ 13,500 ಕೋಟಿ ರೂಪಾಯಿಗಳನ್ನ ಟಪಿಗೆ ಹಾಕಿ ಹೋದಂಥವು. ಅವ್ರನ್ನೂ ಇವತ್ತು ಬೆಲ್ಜಿಯಮ್ದಲ್ಲಿ ಹಿಡಿದು ತರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ನೀರವ್ ಮೋದಿ, ಇವನು ವಜ್ರದ ವ್ಯಾಪಾರಿ ಮತ್ತು ನಮ್ಮ ಚೋಕ್ಸಿ ಅವರ ಏನಪ್ಪ ಅಂತಂದ್ರೆ ಅಳಿಯ. ಅದ್ರ ಜೊತೆಗೆ FEO ಅಂದ್ರೆ ಆರ್ಥಿಕ ಅಪರಾಧ ಮಾಡಿದಂಥವು, ಇಲ್ಲಿ ಸಾಕಷ್ಟು ದುಡ್ಡು ದೋಚ್ಕೊಂಡಂಥ 13,800 ಕೋಟಿಗಳನ್ನು ಅಂದ್ರೆ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಿಂದ ಕದಿಯುವಲ್ಲೇ ತೆಗೆದುಕೊಂಡು ಹೋಗುವಲ್ಲೇ ಕಾರಣಕರ್ತದಂಥವ. ಹೀಗಾಗಿ ನೀರವ್ ಮೋದಿನೂ ಈಗ ಲಂಡನ್ ಜೈಲದಲ್ಲಿದ್ದಾರೆ. ಅವನ್ನ ಹಿಡ್ಕೊಂಬರೋ ಸಲುವಾಗಿ ಈ ಪ್ರಯತ್ನ ನಡೀತಾ ಇದ್ದಾವೆ. ಇವು ಈ ನಿಧಾನಕ್ಕೆ ಈ ಒಬ್ಬರಾಗಿ ಈ ಅಪರಾಧಿಗಳು, ಆರ್ಥಿಕ ಅಪರಾಧಿ ಆಗಿರ್ಬೋದು, ಭಯೋತ್ಪಾದಕ ಆಗಿರ್ಬೋದು, ಅಥವಾ ಈ ದೇಶದ ನಮ್ಮ ಬ್ಯಾಂಕ್ಗಳಿಂದ ದುಡ್ಡು ಹಾರಿಸ್ಕೊಂಡು ಹೋದಂಥವ್ರಾಗಿರ್ಬೋದು, ಒಬ್ಬೊಬ್ಬರಾಗಿ ಸಿಗೋದ್ರಿಂದ ಒಂದಿಷ್ಟು ಆಶೆ ಚಿಗುರ್ತಾ ಇದೆ. ಅದರಲ್ಲೂ ಭಯೋತ್ಪಾದಕ ರಾಣಾ ಸಿಗೋದಂತೆ ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಅಂಥದ್ರೆ ಅವ್ರು ಅಮೇರಿಕದಿಂದ ಹಿಡ್ಕೊಂಡು ತಂದಿದ್ದು ಒಂದು ಸಾಧನೆ, ಅದೇನು ತಪ್ಪೇನಲ್ಲ ಅಂದ್ರೆ. ಆದ್ರೆ ಅದೇ ಕಾರಣಕ್ಕೆ ಇನ್ನೊಬ್ಬ ಕಳೆದ ಹಲವು ವರ್ಷಗಳಿಂದ ಏನು ಮುಂಬೈ 1993 ಆಗಿತ್ತು ದಾಳಿ, ಅದರ ಮೂಲ ವಾರಿ ದಾವೂದ್ ಇಬ್ರಾಹಿಂ ಇಲ್ಲೇ ನೆರೆ ಪಾಕಿಸ್ತಾನದಲ್ಲಿದ್ದಾರೆ, ಕರಾಚಿಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ನಮ್ಮ ಕೈಗೆ ಸಿಗ್ತಾನೆ ಇಲ್ಲ. ಭಾರತದಂತೆ ಇಂಟರ್ನ್ಯಾಷನಲ್ ಮೂಲಕ ಮಂಜುಳದ ಮೂಲಕ ಎಲ್ಲ ದೇಶಗಳ ಮೇಲೆ ಒತ್ತಡ ತರ್ತಾ ಇದೆ. ಪಾಕಿಸ್ತಾನ ಮೇಲೆ ಒತ್ತಡ ಹೇರ್ತಾ ಇರ್ತದೆ. ಕೋರ್ಟ್ಗೆ ಅವನು ಎನ್ಕ್ವೈರಿ ಮಾಡಬೇಕಾಗಿದಂತೆ ಅನೇಕ ಕುಕೃತ್ಯಗಳಲ್ಲಿ ಭಾಗಿಯಾದಂಥವ, ಅನೇಕ ಅನೇಕ ಜನರ ಕೊಲೆಯಲ್ಲಿ, ಅದರಲ್ಲೂ ಹಿಂದೂ ಮುಸ್ಲಿಂ ಗಲಭೆಯಲ್ಲಿ ದೊಡ್ಡ ಪಾತ್ರಧಾರಿಯಾದಂಥವ. ಮತ್ತು ಜೊತೆಗೆ ಏನಪ್ಪ ಅಂತಂದ್ರೆ ಮುಂಬೈ ಒಂದು ಕಾಲಕ್ಕೆ ಇವನಿಂದಾಗಿ ನಡಿ ಹೋದಿದ್ದನ್ನು ನಾವು ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ. ಮುಂಬೈಲಿ ಆದಂಥ ಒಂದು ಹತ್ಯೆಗಳ ಸರಣಿ ದಾಳಿ ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿ ಅವ್ನು ಹಿಡಿಬೇಕು, ತರಬೇಕು ಅಂತೇಳಿ ಹಲವು ವರ್ಷಗಳ 93-94 ಸ್ಟಾರ್ಟ್ ಆದ, ಇವತ್ತಿಗೂ ಆಗ್ತಾಯಿಲ್ಲ. ಇದು ಸಾಧನೆ ಆಗಬೇಕಾಗಿದೆ, ಇದನ್ನು ಹಿಡಿಬೇಕಾಗಿದೆ. ಇದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಭಾರತ ಸರ್ಕಾರಕ್ಕೆ ಭಾಳ ತಲೆಯ ವಿಷಯ ಆಗಿದೆ. ನಿಜವಾಗಿಯೂ ರಾಣಾನ ಹಿಡಿಯೋಕ್ಕಿಂತಲೂ ಪೂರ್ವದಲ್ಲಿ ಈ ವ್ಯಕ್ತಿಯನ್ನು ಹಿಡಿದು ತರಬೇಕಾಗಿತ್ತು. ಮತ್ತು ಅವರು ಇದ್ದಾನೋ ಸತ್ತಾನೋ ಸಹಿತ ಅಷ್ಟರ ಮಟ್ಟಿಗೆ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಆಗಿದೆ. ಹೇಳ್ತಾರಲ್ಲರೂ ಕರಾಚಿಯಲ್ಲಿದ್ದಾನೆ ಹಾಗೆ ಹೀಗೆ ಅಂತೇಳಿ. ಯಾಕೆ ಅವನು ಹಿಡಿದು ತರಲಿಕ್ಕೆ ಆಗ್ತಾಯಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ಅವನ್ನ ಹಿಡ್ಕೊಂಡು ಬರಲೇಬೇಕಂತ ಅನಿವಾರ್ಯತೆ, ದೊಡ್ಡ ಅಪರಾಧಗಳಲ್ಲಿ ಕಾರಣೀಕರ್ತದನ್ನು ಅವನು ಎನ್ಕ್ವೈರಿ ಮಾಡಿದ್ರೆ ಅನೇಕ ವಿಷಯಗಳು ಹೊರಗೆ ಬರ್ತಾವೆ, ಭಯೋತ್ಪಾದಕ ಕೆಲಸಗಳು ಅನ್ನುವಂಥದ್ದು. ಅವನ ನಂತರ ಬರೋದು ಇನ್ನೊಬ್ಬ ಟೈಗರ್ ಮೆಮನ್ ಅಂತೇಳಿ ಟೈಗರ್ ಮೆಮನ್, ಇಬ್ರಾಹಿಂ ಮುಸ್ತಾಕ್ ಅಬ್ದುಲ್ ರಜಾಕ್ ಮೆಮನ್ ಅಲಿಯಾಸ್ ಟೈಗರ್ ಮೆಮನ್. ಇವನು ಸಹಿತ ಮುಂಬೈ ಸ್ಫೋಟದ ದಾಳಿಯಲ್ಲಿ, ಮುಂಬೈದಲ್ಲಿ ಏನು ಸ್ಫೋಟ ಆಯಿತು, ಇವನ ಜೊತೆಗೆ ಮಾಡಿದಂಥ ದಾವೂದ್ ಇಬ್ರಾಹಿಂನ ಎಡಗೈ ಬಲಗೈ ಆದಂಥ ಈ ವ್ಯಕ್ತಿ 1993 ಈ ಸಂಚುಕೋರ. ಅದಷ್ಟೇ ಅಲ್ಲ, ಯಾಕೂಬ್ ರುಬಿನಾ ರಾಯಿಲ್ ಅವರನ್ನು ಅಪರಾಧಿಗಳೆಂದು ಕೋರ್ಟ್ ತೀರ್ಪು ನೀಡಿದೆ. ಇವರ ಪೈಕಿ ಯಾಕೂಬ್ರನ್ನು 2015 ಗಲ್ಲಿಗೇರಿಸಲಾಯಿತು. ಟೈಗರ್ ಮೆಮನ್ ದೇಶ ತೊರೆದು ಪಲಾಯನ ಮಾಡಿದ್ದು ಪಾಕಿಸ್ತಾನದಲ್ಲಿ ಆಶ್ರಯ ಪಡೆದಿದ್ದಾನೆ ಅಂತ ಹೇಳಲಾಗ್ತಾಯಿದೆ. ಈ ವ್ಯಕ್ತಿ ಟೈಗರ್ ಮೆಮನ್ ಇದ್ದವ, ದೇಶ ತೊರೆದಿದ್ದಾನೆ. ಅವನ ಜೊತೆ ಯಾರು ಅಲ್ಲಿ ಕೆಲವರು ಹೇಳಿದ ಗಲ್ಲಿಗೆ ಹಾಕಲಾಗಿದೆ ಅನ್ನೋದು ಈಗ ನಿಮ್ಮ ಮುಂದೆ ಮಾತಾಡಿದಾಗಿದೆ. ಇಂಥವ್ರು ಇನ್ನೂ ಅನೇಕರು ಬರ್ತಾಯಿದ್ದಾರೆ. ಅದ್ರ ಜೊತೆಗೆ ಲಲಿತ್ ಮೋದಿ ಹೆಸರು ನೀವು ಕೇಳಿರ್ಬೋದು. ಇವನು ಒಬ್ಬ ಇಂಡಿಯನ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಮಾಡಿದಂಥ ವ್ಯಕ್ತಿ. IPLದಲ್ಲಿ ಸಾಕಷ್ಟು ಕಮಿಷನ್ ಹೊಡೆದು ಹಣಕಾಸಿನ ವ್ಯವಹಾರ ಮಾಡಿ ಅದನ್ನು ತಪ್ಪಿಸ್ಕೊಂಡು ಸಾವಿರಾರು ಕೋಟಿ ರೂಪಾಯಿ ಎಬ್ಬಿಸ್ಕೊಂಡು ಓಡುವಂಥ 2010ರಿಂದ ಲಂಡನ್ದಲ್ಲೇ ಇದ್ದಾನೆ ಈ ಲಲಿತ್ ಮೋದಿ. ಇವ್ರನ್ನ ಹಿಡ್ಕೊಂಡ್ಬರ್ಬೇಕು ಅನ್ನುವಂಥ ಒಂದು ಏನಪ್ಪ ಅದು ಪ್ರಯತ್ನ ಸದಾ ನಡೆದದು. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದನೋ ನೋಡ್ಬೇಕು. ಇನ್ನು ನಮ್ಮ ಕರ್ನಾಟಕದ ವಿಜಯ ಮಲ್ಯ, ಯಾರು ಕೇಳಿಲ್ಲ ಅವನ ಹೆಸರನ್ನು. ವಿಜಯ ಮಲ್ಯ ಅಂತೂ 9,000 ಕೋಟಿ ರೂಪಾಯಿಗಳನ್ನು ಎಲ್ಲ ನುಂಗಿ ನೀರುಗಳು ದಾಟಿ ಹೋಗಿದ್ದಾರೆ ಇಲ್ಲಿದ್ದು. ಮತ್ತು ಅದೇ ಕಾಲಕ್ಕೆ ಕಿಂಗ್ ಫಿಶರ್ ಏರ್ಲೈನ್ಸ್ಗಾಗಿ ಈ ಏನು ಬ್ಯಾಂಕ್ಗಳಿಂದ 9,000 ಕೋಟಿ ರೂಪಾಯಿ ಸಾಲ ಪಡೆದಿದ್ದ, ಅದೆಲ್ಲ ದಿವಾಳಿ ಎದ್ದು ಹೋಗಿಬಿಡೋದ. ಹಾಗಾಗಿ ಒಬ್ಬ ಆರ್ಥಿಕ ಅಪರಾಧಿ
ಅಷ್ಟೇ ಅಲ್ಲ 2016ರಿಂದ ಭಾರತದ ಪರಾರಿ ಆದಂಥ ಈ ವ್ಯಕ್ತಿ 2018ರಲ್ಲಿ ದೇಶ ಭ್ರಷ್ಟ ಆರ್ಥಿಕ ಅಪರಾಧಿ ಕಾಯ್ದೆಯಲ್ಲಿ ಇಲ್ಲಿ ಇವನು ಹಿಡಿಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ನಡೆದಿದ್ದಾರೆ. ಆರ್ಥಿಕ ಅಪರಾಧಿವ ಅಂದಿನಿಂದನೂ ಸಹಿತ ಇವರು ಇಂಡಿಯಾಗೆ ಬೇಕಾಗಿದ್ದಾರೆ. ಈಗ ಸದ್ಯದಲ್ಲಿ ಬ್ರಿಟನ್ದಲ್ಲಿ ವಾಸ ಆಗ್ಯಾನ. ಇವ್ರು ತರೋದು ಹೆಂಗಪ್ಪ ಅನ್ನೋದು ಭಾರತದ ಇಲ್ಲಿಯ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿಗೆ ಇಲ್ಲಿ CBI ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಎಲ್ಲರಿಗೂ ದೊಡ್ಡ ತೆನ್ನುವ ವಿಷಯ NIAಗೂ ಸಹಿತ. ಹೀಗಾಗಿ ಈ ವಿಜಯ ಮಲ್ಯ ಇವತ್ತು ಭಾರತಕ್ಕೆ ಭಾಳಷ್ಟು ಬೇಕಾಗಿದ್ದಾನೆ. ಅದರ ಜೊತೆಗೆ ಇನ್ನೂ ಒಬ್ಬರು ಬರ್ತಾರೆ ಸಂಜಯ್ ಭಂಡಾರಿ ಅಂತೇಳಿ. ಸಂಜಯ್ ಭಂಡಾರಿ ಇವನು ನಮ್ಮ ಭಾರತೀಯ ತನಿಖಾ ಸಂಸ್ಥೆಗಳಿಗೆ ಬೇಕಾದಂಥ ವ್ಯಕ್ತಿ. ಏನಪ್ಪ ಶಸ್ತ್ರಾಸ್ತ್ರಗಳ ಮಧ್ಯವರ್ತಿ. ಶಸ್ತ್ರಾಸ್ತ್ರಗಳನ್ನು ತೊಗೊಳ್ತಾರಲ್ಲ, ಯಾವುದೂ ಇರ್ಬೋದು ಇವತ್ತು ಖರೀದಿ ಮಾಡೋಲ್ಲ, ಅವುಗಳ ಮಧ್ಯವರ್ತಿ. ಶಸ್ತ್ರಾಸ್ತ್ರಗಳು ಕೊಡುವಲ್ಲ. ಇವನಿಗೆ 62 ವರ್ಷ ಏನ್ರಿ. ಇವು ಬ್ರಿಟನ್ ಸರ್ಕಾರದಲ್ಲಿ ಇವ ಅಲ್ಲೇ ಅಂದರೆ ಬ್ರಿಟನ್ದಲ್ಲಿ ಆಶ್ರಯ ಪಡೆದಾರ. ಆ ಸರ್ಕಾರಕ್ಕೆ ಮನವಿ ಮಾಡ್ಯದ ನಮ್ಮ ಸರ್ಕಾರ ಇದ್ದು ಭಾರತ ಸರ್ಕಾರ, ಇನ್ನೂ ಅವರು ಅವನ ಕೈಗೆ ಹತ್ತಾ ಇಲ್ಲ ಈ ಸಂಜಯ್ ಭಂಡಾರಿ ಅನ್ನುವಂಥವು. ಇನ್ನೊಬ್ಬ ಬರ್ತಾನೆ ಮತ್ತೊಬ್ಬ ಅನ್ಮೋಲ್ ಬಿಷ್ಣೋಯಿ ಅಂತೇಳಿ. ಈ ಅನ್ಮೋಲ್ ಬಿಷ್ಣೋಯಿ ಅನ್ನೋ ಲಾರೆನ್ ಬಿಷ್ಣೋಯಿಯ ತಮ್ಮ ಅನ್ಮೋಲ್. ಇವನ ಮೇಲೂ ಇವ ಕುಖ್ಯಾತ ಗ್ಯಾಂಗ್ಸ್ಟರ್ ಮಾಡಿದವ. ಜೈಲಿನಲ್ಲಿದ್ದಾಗ ಸಾಕಷ್ಟು ಜನ ಕೊಲೆ ಕಾರಣದಂಥವ. ಮಹಾರಾಷ್ಟ್ರದ NCP ಮುಖಂಡರಾದ ಬಾಬಾ ಸಿದ್ದಿಗೆ ಹತ್ಯೆ ಹಿಂದೆ ಇವನ ಪಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇವು ಪೊಲೀಸರಿಗೆ ಭಾಳ ಬೇಕಾದಂಥ ವ್ಯಕ್ತಿ. ಮತ್ತು ಅದೇ ಕಾಲಕ್ಕೆ ಸಲ್ಮಾನ್ ಖಾನನ್ನು ಸಹಿತ ಮುಗಿಸ್ಬೇಕಂತ ಪ್ರಯತ್ನ ಮಾಡಿದಂಥ ವ್ಯಕ್ತಿ ಈ ನಮ್ಮ ಅನ್ಮೋಲ್ ಬಿಷ್ಣೋಯಿ. ಅವನೂ ನೋಡ್ಕೋಬೇಕಪ್ಪ ಅಂತೇಳಿ ಅವ್ನಿಗೆ ಲುಕೌಟ್ ನೋಟಿಸು ಕೊಟ್ಟಿದ್ದಾರೆ. ಸುಳಿವು ನೀಡಿದರೆ 10 ಲಕ್ಷ ರೂಪಾಯಿ ಭವಾನ್ ಅಂತ ಹೇಳಿದ್ದಾರೆ. ಅದು ಇನ್ನೂ ಸಿಗ್ತಾಯಿಲ್ಲ. ಅವನು ಹುಡ್ಕೊಂಡು ತರಬೇಕು ಅನ್ನೋಂಥ ಪ್ರಯತ್ನಗಳು ನಡೆದಾವ. ಇನ್ನು ಸೌರವ್ ಚಂದ್ರಾಕರ್ ಅಂತೇಳಿ ಆನ್ಲೈನ್ ಬೆಟ್ಟಿಂಗ್ ಮಾಡುವಂಥ ವ್ಯಕ್ತಿ. 6,000 ಕೋಟಿಗಳ ಮೊತ್ತದವರೆಗೆ ಆನ್ಲೈನ್ ಮೇಲೆ ಬೆಟ್ಟಿಂಗ್ ಮಾಡಿ ದುಡ್ಡು ಹೊಡ್ಕೊಂಡು ಹೋಗುವಂಥ ವ್ಯಕ್ತಿ. ಇವನು ಸಹಿತ ಇವತ್ತು ಹೆಚ್ಚು ಕಡಿಮೆ ಬೆಟ್ಟಿಂಗ್ದೊಳಗೆ ಸಾಕಷ್ಟು ಗಳಿಸಿ ಹೋಗಿದ್ದಾನೆ. ಇವನು ಹಿಡಿಬೇಕಂತೇಳಿ ED ಮತ್ತು CBI ಸಾಕಷ್ಟು ಬಲಿ ಬೀಸಿದ್ರು. ಇಲ್ಲಿವರೆಗೆ ಈ ಸೌರಭ್ ಚಂದ್ರಾಕರ್ ಸಿಗ್ತಾ ಇಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗ್ಯದ. ಮುಂದೆ ಇವ 2024ರಾಗ ಇವನನ್ನು 2024 ದುಬೈದಲ್ಲಿ ಬಂಧಿಸಿದ್ರು ಈ ವ್ಯಕ್ತಿಯನ್ನು. ಆದರೂ ಆ ವ್ಯಕ್ತಿ ತಪ್ಪಿಸ್ಕೊಂಡಿದ್ದಾನೆ, ನಾವು ಬೇಕಾಗಿದ್ದಾನೆ ಅನ್ನುವಂಥ ಮಾತು ಕೇಳಿ ಬರ್ತಾಯಿದ್ದ. ಮುಂದೆ ಗೋಲ್ಡಿ ಬ್ರಾರ್ ಅನ್ನೋದು ಇನ್ನೊಬ್ಬ ವ್ಯಕ್ತಿ. ಗೋಲ್ಡಿ ಬ್ರಾರ್ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯಿ ಸಹಚರ. ಲಾರೆನ್ಸ್ ಬಿಷ್ಣೋಯಿದು ಸಾಕಷ್ಟು ಈ ಫೀಲ್ಡ್ದಲ್ಲಿ ಭಯೋತ್ಪಾದನೆ ಫೀಲ್ಡಲ್ಲಿ ಏನಪ್ಪ ಅಂದ್ರೆ ಹೆಸರು ಕುಖ್ಯಾತಿಯನ್ನು ಪಡೆದಂಥದ್ದು. ಈತನ ಜೊತೆಗಿದ್ದಂಥವ ಇವ ಸತೀಂದರ್ಜಿತ್ ಸಿಂಗ್ ಅನ್ನುವಂಥ ಇವಿದಂಥವ ಈ ನಮ್ಮ ಏನಪ್ಪ ಅಂತಂದ್ರೆ ಈ ನಮ್ಮ ಪಂಜಾಬನ್ನು, ಅದರಲ್ಲೂ ಮುಖ್ಯವಾಗಿ ಈ ವ್ಯಕ್ತಿ ಅಲ್ಲಿಯ ಖಲಿಸ್ತಾನಿ ಮೂಮೆಂಟ್ದಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದಂಥವ. ಅವನು ಸಹಿತ ಇವತ್ತು ತರಬೇಕು ಅಂತೇಳಿ ಇಂಟರ್ನ್ಯಾಷನಲ್ ಪೊಲೀಸ್ ತಿಳಿಸಿದ್ದಾರೆ. ಅಷ್ಟಲ್ಲ ಅವನ ಮೇಲೆ ಕೇಸು ಹಾಕಿದ್ದಾರೆ. ಆದರೂ ಇಲ್ಲಿವರೆಗೆ ತಪ್ಪಿಸ್ಕೊಳ್ತಾ ಹೋಗ್ತಾ ಇದ್ದಾನೆ. ಈಗ ಅನೇಕ ಜನ ವಿಶೇಷವಾಗಿ ಇಂಥವ್ರು ಇವತ್ತು ಬೇಕಾಗಿದ್ದಾರೆ. ಈ ಬೇಕಾದವರು ಹೆಚ್ಚು ಕಡಿಮೆ 178 ಮಂದಿ ಇಲ್ಲಿವರೆಗೆ ಈ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ. ಅವ್ರು ಹಿಡ್ಕೊಂಡು ಬರೋಸಲುವಾಗಿ ಮನವಿ ಮಾಡಿದ್ದಾರೆ ನಮ್ಮ ಇಂಡಿಯಾ ಸಾಕಷ್ಟು ಉಳಿದ ದೇಶಗಳಿಗೆ. ಅದರಲ್ಲಿ ಬರೀ ಕೇವಲ 23 ಮಂದಿ ಮಾತ್ರ ಸಿಕ್ಕಿದ್ದಾರೆ. ಉಳಿದವ್ರು ಎಲ್ಲ ಇಂಟರ್ನ್ಯಾಷನಲ್ ಒಂದು ಏನಪ್ಪ ಅಂದ್ರೆ ಬೇರೆ ದೇಶಗಳಲ್ಲೇ ಅಂತಾರಾಷ್ಟ್ರೀಯ ಬೇರೆ ದೇಶಗಳಲ್ಲಿ ಅಡಿಗೆ ಕುಳಿತಿದ್ದಾರೆ ಅಂತೇಳಿ ಹೇಳಾಗ್ತಾಯಿದೆ. ಹೀಗಾಗಿ ಒಟ್ಟಾರೆಯಾಗಿ ಈ ವಿವಿಧ ಪ್ರಕರಣಗಳಲ್ಲಿ ಭಾಳಷ್ಟು ಜನ ಬೇಕಾಗಿದ್ದರು. ಅದರಲ್ಲೂ ಕೆಲವು ಜನ ಸಿಕ್ಕಿದ್ದಾರೆ. ಹೇಳಿದ್ಮೇಲೆ ನಿಮಗೆ 23 ಮಂದಿ. ಅದರಾಗೂ ಮುಖ್ಯವಾಗಿ ಈ ಸಿಕ್ಕಂಥವರು ತಹೂರ್ ರಾಣಾ 26/11 ಮುಂಬೈ ದಾಳಿಗೆ ಬೇಕಾಗಿದ್ದ ಅವ್ರ ಸಿಕ್ಕಾರ. ಛೋಟಾ ರಾಜಣ್ಣ ಅವನು ಸಿಕ್ಕಿದ್ದಾನೆ. ದಾವೂದ್ ಇಬ್ರಾಹಿಮ್ನ ಅತ್ಯಾಪ್ತ. ಅದ್ರ ಜೊತೆಗೆ ಕ್ರಿಸ್ಟಿಯಲ್ ಮೈಕೆಲ್ ಅನ್ನುವಂಥವ. ಅಗಸ್ಟಾ ವೆಸ್ಟ್ಲ್ಯಾಂಡ್ ಅತಿ ಗಣ್ಯರ ಹೆಲಿಕಾಪ್ಟರ್ ಹಗರಣದಲ್ಲಿ ಬೇಕಾಗಿದ್ದ ಮಧ್ಯವರ್ತಿ. ಮತ್ತು ರವಿ ಪೂಜಾರಿ ನೂರಾರು ಪ್ರಕರಣಗಳಲ್ಲಿ ಭಾರತಕ್ಕೆ ಬೇಕಾದ ಭೂಗತ ಪಾತಕಿ ದಕ್ಷಿಣ ಆಫ್ರಿಕಾದಲ್ಲಿ ಬಂಧಿಸಾಗಿತ್ತು. ಇವನು ಭಾರತಕ್ಕೆ 2029 ಹಿಂಗೆ ಕೆಲವೊಂದು ಮಂದಿ ಅಷ್ಟೇ ಸಿಕ್ಕಿದ್ದಾರೆ. ಇನ್ನೂ ಸಿಗೋರಿದ್ದಾರೆ. ಅವ್ರನ್ನ ಸಿಗಿಸುವಂಥ ತರುವಂಥ ಕೆಲಸವನ್ನು ನಮ್ಮ ಭಾರತ ಸರ್ಕಾರ ಇವತ್ತು ಈ ಮಾಡುವ ಎಲ್ಲ ಪ್ರಯತ್ನವೂ ನಡೆಸದ. ಅದ್ರ ಜೊತೆಗೆ ಈ ದೇಶ ಭ್ರಷ್ಟರನ್ನು ಹಿಡಿದು ತರುವ ಸಲುವಾಗಿ ಜಾಲಂತೂ ಬೀಸಿದ್ದಾರೆ. ಆದರೆ ಇವರು ಸುಲಭವಾಗಿ ಸಿಗ್ತಾರ ಅನ್ನುವಂಥದ್ದು. ಯಾಕಂದರೆ 178 ಮಂದಿಯೊಳಗೆ ಕೇವಲ 23 ಮಂದಿ ಮಾತ್ರ ಇಲ್ಲಿವರೆಗೆ ಸಿಕ್ಕಿದ್ದಾರೆ. ಉಳಿದವ್ರನ್ನ ಮರೆ ಮಾಚಿಕೊಂಡಿದ್ದಾರೆ ವಿದೇಶಗಳಲ್ಲಿ. ಒಟ್ಟಾರೆಯಾಗಿ ಇಡೀ ದೇಶದ ಈ ಜನರಿಂದಾಗಿ ಇಡೀ ದೇಶದ ವ್ಯಕ್ತಿತ್ವ ಅಂತಾರಾಷ್ಟ್ರೀಯವಾಗಿ ಒಂದಿಷ್ಟು ಕೆಳಮಟ್ಟಕ್ಕೆ ಇದ್ದಿದ್ದರೂ ಸಹ ಇಂಥವ್ರು ನಮ್ಮಲ್ಲಿ ಇದ್ದಾರೇನಪ್ಪ ಇವರು ಅನ್ನುವಂಥ ಮಾತು ಭಾಳ ಸಲ ಒಂದಿಷ್ಟು ತಲೆಗೆ ಬಿಸಿಕೊಡುವಂಥ ವಿಷಯ ಆಗ್ಯದ. ಏನೂ ಆದರೂ ಇವರು ಇದ್ದಿದ್ದೇನು ಸುಳ್ಳಲ್ಲ. ಇವ್ರನ್ನ ತರೋ ಕೆಲಸ ಇನ್ನೂ ನಡಿಬೇಕಾಗ್ಯದ.
ಆ ದಿಶೆಯಲ್ಲಿ ಇನ್ನೂ ದೊಡ್ಡ ಹೆಜ್ಜೆಯನ್ನು ಭಾರತ ಇಡಬೇಕಾಗಿದೆ ಅಂತ ಹೇಳ್ತಾ, ಇದು ನಮಗೆ ಬೇಕಾದಂಥ ಕುಖ್ಯಾತ ನಾಮರು, ಕುಖ್ಯಾತರು, ದೇಶಭ್ರಷ್ಟರು ಅವ್ರನ್ನ ಹಿಡಿದು ಶಿಕ್ಷೆ ಕೊಡೋದು ನಮ್ಮ ಘನ ಸರ್ಕಾರದ ಕರ್ತವ್ಯ ಅಂತ ಹೇಳ್ತಾ, ಇದನ್ನು ಮಾಡುವಲ್ಲಿ ಇನ್ನಷ್ಟು ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ಹಾರೈಸುತ್ತಾ 178 ಜನರನ್ನೆಲ್ಲ ಹಿಡಿತಾರಲಿ ಅಂತ ಹೇಳ್ತಾ, ನನಗನ್ಸಿದ ಕೆಲವು ಮಾತುಗಳನ್ನು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥತೆ ಚಿತ್ತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.